ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಇದೆ. ಇದು 3ನೇ ವಾರದ ಪೂಜೆ. ಜನಗಳು ತಮ್ಮ ಕಾರ್ತಿಕ ಮಾಸದಲ್ಲಿ ಅನನ್ಯ ಭಕ್ತಿಯಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕಾರ್ತಿಕದಲ್ಲಿ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕಾರ್ತಿಕ ವಿಶೇಷ ಅಂದರೆ ದೇವರ ಸನ್ನಿಧಿಯಲ್ಲಿ ಎಣ್ಣೆ ದೀಪವನ್ನು ಹಚ್ಚಿ ಆರತಿಯನ್ನು ಬೀಳುವುದು ಮುಖ್ಯ. ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಬೆಳಗ್ಗೆಯಿಂದಲೇ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ಜನರಿಗಿಂತ ವಿಶೇಷವಾಗಿ ಹೊರಗಡೆಯಿಂದ ಕೂಡ ಮಹಾಶಿವರಾತ್ರಿ ಹೇಗೆ ಜನ ಬರ್ತಾರೋ ಅದೇ ರೀತಿ ಕೂಡ ಹೊರಗಡೆಯಿಂದ ಬೆಂಗಳೂರಿನಿಂದ ನಾನಾ ಭಾಗದಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿಸಿ ಹೋಗ್ತಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಯಿತು ಎಂದು ತಾವೇ ಅರಿಕೆಯನ್ನು ನೀಡ್ತಾ ಇದ್ದಾರೆ. ಕೆಲಸ ಆಗಿದೆ ಅಂತೇಳಿ ಭಕ್ತಿಯಿಂದ. ಈ ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಏನಕ್ಕೆ ಎಷ್ಟು ಗ್ರಾವಿಟೇಷನ್ ಇದೆ ಅಂದರೆ ನಮ್ಮ ಏಕಲಿಂಗದಲ್ಲಿ 108 ಲಿಂಗ ಇದೆ. ಈ ಲಿಂಗವನ್ನು ಒಂದು ಲಿಂಗವನ್ನು ನೀವು ದರ್ಶನ ಮಾಡಿದ್ರೆ 108 ಲಿಂಗದ ದರ್ಶನ ಮಾಡಿದಂತೆಯಿಂದ ಫಲ ಪ್ರಾಪ್ತಿಯಾಗುತ್ತದೆ. 4ನೇ ವಾರ ಅಂದರೆ ಕಡೆ ಕಾರ್ತಿಕ ಸೋಮವಾರ ಅಂದು ವಿಶೇಷವಾಗಿ ಕಡಲೆಕಾಯಿ ಪರಿಷೆ ಕೂಡ ಇದೆ. ಅಂದು ಜಾಸ್ತಿ ಯಥೇಚ್ಛವಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರಲಿದ್ದಾರೆ. ಅಂದು ಕೂಡ ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ಪ್ರಸಾದವನ್ನು ಭಕ್ತಾದಿಗಳಿಗೆ ಏರ್ಪಡಿಸಿದ್ದೇವೆ.